ಆತ್ಮೀಯ ಭಾವಿ ಶಿಕ್ಷಕರಿಗೆ ಟೀಚರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಎರಡು ಬೋರ್ಡ್ದ ನೋಟಿಫಿಕೇಶನ್ ಆಲ್ರೆಡಿ ಅಧಿಸೂಚನೆ ಹೊರಡಿಸಿಬಿಟ್ರು. ಇದು ಯಾವುದಪ್ಪ ಅಂದ್ರೆ ಚಿತ್ರದುರ್ಗ ಜಿಲ್ಲೆಯ ನೋಟಿಫಿಕೇಶನ್ನ ಆ ಜಿಲ್ಲೆಯಲ್ಲಿ ಎಷ್ಟು ಕಾಲ್ಫರ್ ಮಾಡಿದ್ದಾನೆ ಎಂಬುದನ್ನು ನಾವು ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ನೋಡೋಣ. ಭಾಳ ಟೈಮ್ ತೊಗೊಳೋದು ಬೇಡ, ಕಾಲ್ಫರ್ ಮಾಡಿದೆ ಎಲ್ಲರೂ ಟೈಮ್ ಯುಟಿಲೈಸ್ ಮಾಡ್ಕೊಳ್ಳೋಣ. ಸಾಮಾನ್ಯ ಕನ್ನಡ 3 ಪೋಸ್ಟ್ ಕರೆದಾನ, ದೈಹಿಕ ಶಿಕ್ಷಣ 2 ಪೋಸ್ಟನ್ನು ಕಾಲ್ಫರ್ಮ್ ಮಾಡಿದ್ದಾನೆ. ಟೋಟಲ್ 5 ಪೋಸ್ಟನ್ನು ಕಾಲ್ಫರ್ಮ್ ಮಾಡಿದ್ದಾರೆ. ಇಷ್ಟ ಓದ್ಕೋತ ಹೋಗ್ರಿ, ನೀವು ಭಾಳ ಓದ್ಬೇಡ್ರಿ. ಸ್ಕೂಲ್ ಎಜುಕೇಷನ್ ಯಾವ ವೆಬ್ಸೈಟಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಂದ್ರೆ schooleducation.kar.nic.in ಅನ್ನೇ ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ನೆಕ್ಸ್ಟ್ ಇದು ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಮತ್ತು ಆನ್ಲೈನ್ ಪೇಮೆಂಟ್ ಯಾವ ರೀತಿ ಮಾಡಬೇಕು ಎಂಬುದನ್ನು ಇಲ್ಲಿ ವಿವರವಾಗಿ ನೀಡಿದ್ದಾರೆ. ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿರ್ತದೆ ಅದು ಈ ವಿಷಯ ಯಾವ ರೀತಿ ಹಾಕಬೇಕು ಅನ್ನೋದು. ಇನ್ನೊಂದು ಮೇನ್ ಇಂಪಾರ್ಟೆಂಟ್, ಪರೀಕ್ಷೆ ಬರೆಯಲು ಒಂದು ಜಿಲ್ಲೆಯನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಬೇಕು. ಕೆಲವೊಂದಿಷ್ಟು ಮಂದಿ 1 ಅಥವಾ 2 ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಿರ್ತಾರೆ, ಹಾಕ್ಲಿಕ್ಕೆ ನಡೀತದೆ. ಆದರೆ ಯಾವುದಾದ್ರೂ ಒಂದು ಜಿಲ್ಲೆಯಲ್ಲಿ ಮಾತ್ರ ಎಕ್ಸಾಮನ್ನು ನಾವು ಅಟೆಂಡ್ ಮಾಡಬಹುದು. 2 ಜಿಲ್ಲೆಗೆ ಹಾಕಿನ ಅಂತೇಳಿ 2 ಕಡೆ ಹೋಗಕ್ಕೆ ಬರಂಗಿಲ್ಲ. ನೆಕ್ಸ್ಟ್ ನೋಡ್ರಿ, ಅಪ್ಲಿಕೇಶನ್ ಡೇಟ್ ಕೂಡ ಬಿಟ್ಟಿದ್ದಾನೆ ಅವನು. 18ನೇ ತಾರೀಕಿಗೆ ಅಪ್ಲಿಕೇಶನ್ ಸ್ಟಾರ್ಟು, ಲಾಸ್ಟ್ ಡೇಟ್ ನೆಕ್ಸ್ಟ್ ಮಂತ್ 7ನೇ ತಾರೀಕು ಲಾಸ್ಟ್ ಡೇಟು. ಅಮೌಂಟ್ ಪೇ ಮಾಡ್ಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದ್ರೆ 10ನೇ ತಾರೀಕು. ಇಂಪಾರ್ಟೆಂಟ್ ಡೇಟ್ಸ್ ನೋಡ್ರಿ. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟು 18/8/2026, ಲಾಸ್ಟ್ ಡೇಟು 7/9/2026. ಈ ಅಪ್ಲಿಕೇಶನ್ ಕುಂದ್ರಂಗಿಲ್ಲ, ಅಮೌಂಟ್ ಪೇ ಮಾಡಬೇಕಲ್ಲ. ಪೇಮೆಂಟ್ ಲಾಸ್ಟ್ ಡೇಟು 10/9/2026 ಲಾಸ್ಟ್ ಪೇಮೆಂಟ್ ಡೇಟ್. ಎಷ್ಟೆಷ್ಟು ತುಂಬಬೇಕು ಪೇಮೆಂಟ್ ಡೇಟ್ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ನೀಟಾಗಿ ಕೊಡ್ರಿ. 2A 2B 3A 3Bದವರು ಒಂದು ಜಿಲ್ಲೆಗೆ ಅರ್ಜಿ ಸಲ್ಲಿಸಿದ್ರೆ 750, 2 ಹುದ್ದೆಗೆ ಅರ್ಜಿ ಸಲ್ಲಿಸಿದಲ್ಲಿ 1125. ಅದೇ ರೀತಿ SC ST ಕ್ಯಾಟಗರಿ 1 ಮಾಜಿ ಸೈನಿಕರು ಮತ್ತು ಅಂಗವೈಕಲ್ಯ ಅಭ್ಯರ್ಥಿಗಳು ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ 500 ರೂಪಾಯಿ, 2 ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರೆ 750 ರೂಪಾಯಿ ಇದೆ. ನೆಕ್ಸ್ಟ್, ಈಗ ನೀವು ಅಮೌಂಟ್ ಪೇ ಮಾಡಿರ್ತೀರಿ ಒಂದು ಜಿಲ್ಲೆ, ಬೇರೆ ಬೇರೆ ಜಿಲ್ಲೆ ಪೇ ಮಾಡಿದ್ದು ಹೊಳ್ಳಿ ಕೊಡಂಗಿಲ್ಲ ನೋಡಿ. ಪಾವತಿಸಿದ ಯಾವುದೇ ಮೊತ್ತವನ್ನು ಹಿಂದಿರುಗಿಸುವುದಿಲ್ಲ, ಅದು ತಿರುಪತಿ ಹುಂಡಿಗೆ ಹೋದಂಗೆ. ಅದಕ್ಕೆ ನೀಟಾಗಿ ಯಾವ ಜಿಲ್ಲೆಗೆ ಹಾಕಬೇಕು ಎಂಬುದನ್ನು ನೀಟಾಗಿ ಡಿಸ್ಕಸ್ ಮಾಡಿರಿ, ಆಮೇಲೆ ನೀವು ಹಾಕ್ರಿ. ನೆಕ್ಸ್ಟ್ ಪೇಮೆಂಟ್ 41,300 ರೂಪಾಯಿದಿಂದ ಬೇಸಿಕ್ 41,300ರಿಂದ ಸ್ಟಾರ್ಟ್ ಆಗಿ 81,800 ರೂಪಾಯಿ ಬೇಸಿಕ್ ಪೇ ಸ್ಕೇಲ್ ಇರ್ತದೆ ಅದು. ನೆಕ್ಸ್ಟ್ ವಯೋಮಿತಿ ಬಗ್ಗೆ ಭಾಳ ಮಂದಿ ಜನ ಕೇಳ್ತಿದ್ರು. ವಯೋಮಿತಿ ಎಷ್ಟಕ್ಕೆ ಕೊಟ್ಟಿದ್ದಾರೆ ಎಂಬುದನ್ನು ನೋಡೋಣ. GM 40 ವರ್ಷ, 2A 2B 3A 3B 43 ವರ್ಷ, SC ST ಕ್ಯಾಟಗರಿ 1 ಮತ್ತು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 45 ವರ್ಷವನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದು PDF ಏನಾರ ಬೇಕಾತಂದ್ರೆ ನೀವು 7899625150 ಹಾಯ್ ಅಂತ ಮೆಸೇಜ್ ಮಾಡಿ ನಾನು ನಿಮ್ಗೆ PDF ಉಚಿತವಾಗಿ ಕಳಿಸ್ಕೊಡ್ತೀನಿ. ಇಲ್ಲೇನಾದರೂ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ. ನೆಕ್ಸ್ಟ್ ನೋಡ್ರಿ, ಅರ್ಹತೆ ಏನೇನೈತಪ್ಪ ಅಂದ್ರೆ ನೀವು PUC ಯಲ್ಲಿ 50 ಮಾರ್ಕ್ಸ್ ತೊಗೊಂಡಿರಬೇಕು. PUC 50 ಮಾರ್ಕ್ಸ್ ತೊಗೊಂಡಿರ್ಬೇಕು, 50% ತೊಗೊಂಡಿರಬೇಕು. ನೆಕ್ಸ್ಟ್ ಇಲ್ಲೇ ಎರಡನೇದು ನೋಡ್ರಿ, TET ಬರ್ತೈತೆ. TETಯಲ್ಲಿ 2A 2B 3A 3Bದವರು ಎಷ್ಟು ತೊಗೊಂಡಿರಬೇಕು? 60% ಮಾರ್ಕ್ಸ್ ತೊಗೊಂಡಿರಬೇಕು. ಅದೇ ರೀತಿ SC ST ಮತ್ತು ವಿಶೇಷ ಚೇತನ ಅಭ್ಯರ್ಥಿಗಳು 60%, ಅವರು 60%, ಇವರ 55% ತೊಗೊಂಡಿರಬೇಕು. ನೆಕ್ಸ್ಟ್ SC ST ಹುಡುಗರು PUCಯಲ್ಲಿ ಇವ್ರಿಗೆ SC ST ಮತ್ತು ಕ್ಯಾಟಗರಿ 1ದವರು PUCಯಲ್ಲಿ 45%. ಓಕೆ, ಅಷ್ಟು ತೊಗೊಂಡಿದ್ರು ನಡೆಯುತ್ತೆ. ಇದು ಆಲ್ಮೋಸ್ಟ್ ಆಲ್ 99% ಎಲ್ಲರದು ಬರ್ತೈತೆ. ಇದ್ರ ಬಗ್ಗೆ ಇದನ್ನ ಒಂದು ತಾಸು ಓದ್ಕೋತ ಭಾಳ ತಲೆ ಕೆಡಿಸ್ಕೋತ ಹೋಗ್ಬೇಡ್ರಿ, ಎಲ್ಲರೂ ಅರ್ಹ ಆಗಿರ್ತೀರಿ. ನೆಕ್ಸ್ಟ್ ಬರೋದು 1:2. ಇದು ಯಾವಾಗ ಆಗುತ್ತಪ್ಪ ಅಂದ್ರೆ ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್. ಇದನ್ನು ಯಾವಾಗ ಡಿಸ್ಕಸ್ ಮಾಡಿ ಗೊತ್ತನು?
ಪೂರ್ತಿ ಎಕ್ಸಾಮ್ ನೀಟಾಗಿ ಬರೆದು ಬಂದ್ಮೇಲೆ ಡಿಸ್ಕಸ್ ಮಾಡೋಣ. ಈಗ ಇದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡ್ರಿ. ನೆಕ್ಸ್ಟ್ ಮೆರಿಟ್ ಇದು ಎಕ್ಸಾಮ್ ಬರೋದು ಬಂದಮೇಲೆ ಇಲ್ಲಿ ನೋಡ್ರಿ ಅಂಕಗಳ ವೇಟೇಜ್ ನೋಡ್ರಿ. ಸಿ ಟಿ ಎಲ್ ತೊಗೊಂಡಿರ್ತಕ್ಕಂಥ ಮಾರ್ಕ್ಸ್ಗಳು 70%, ಟಿ ಇ ಟಿದ 20% ಮತ್ತು ಪಿ ಯು ಸಿದು 8% ಮತ್ತು ಶಿಕ್ಷಕನ ಕೋರ್ಸ್ನಲ್ಲಿ 2%. ಇದು ಯಾರ ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5ನೇ ತರಗತಿ ಶಿಕ್ಷಕರಿಗೆ ಈ ರೀತಿ ಅನ್ವಯ ಆಗ್ತದೆ. ಅದೇ ರೀತಿ 4 ವರ್ಷದ ಕೋರ್ಸ್ ಮಾಡಿದರೆ, ಈಗೆಲ್ಲ 4 ವರ್ಷದ ಕೋರ್ಸ್ ಬಂದವಲ್ಲ ಅವ್ರದ್ದು 70 ಸಿ ಟಿ ಇ ಟಿ 70%, ಟಿ ಇ ಟಿ 20% ಮತ್ತು 4 ವರ್ಷದ ಡಿಗ್ರಿದು 10% ಕನ್ಸಿಡರ್ ಆಗುತ್ತೆ. ದೈಹಿಕ ಶಿಕ್ಷಕರದ ನೋಡೋಣ. ದೈಹಿಕ ಶಿಕ್ಷಕರದು ಸಿ ಇ ಟಿಯಲ್ಲಿ ತೊಗೊಂಡಿರ್ತಕ್ಕಂಥ ಮಾರ್ಕ್ಸ್ 85%, ಪಿ ಯು ಸಿಯಲ್ಲಿ ತೊಗೊಂಡಿರ್ತಕ್ಕಂಥ ಮಾರ್ಕ್ಸ್ 13. ಅದೇ ರೀತಿ ನಿಮ್ಮ ಶಿಕ್ಷಕರ ಕೋರ್ಸಲ್ಲಿ ದೈಹಿಕ ಶಿಕ್ಷಣ ಸರ್ಟಿಫಿಕೇಟು 2%. ಯಾವುದಾದ್ರೂ ಅಭ್ಯರ್ಥಿಗಳಿಗೆ ದೈಹಿಕ ಶಿಕ್ಷಕರ ನೋಟ್ಸ್ ಬೇಕಾದಲ್ಲಿ ಆಗಲೇ ಹೇಳಿರ್ತಕ್ಕಂಥ ನಂಬರ್ಗೆ ಸಂಪರ್ಕ ಮಾಡಿ, ಕೆಳಗಿನ ನಂಬರ್ಗೆ ಅಥವಾ ಕಮೆಂಟ್ ಮಾಡಿ. ನೆಕ್ಸ್ಟ್ ಮೀಸಲಾತಿ ಪ್ರಮಾಣ ಪತ್ರಗಳು ಅಥವಾ ಮೀಸಲಾತಿ ಯಾರ್ಯಾರಿಗೆ ಎಷ್ಟೆಷ್ಟು ಮೀಸಲಾತಿ ಐತಿ ಎಂಬುದನ್ನು ನೋಡೋಣ. ನೋಡಿ, ಮಾಜಿ ಸೈನಿಕರಿಗೆ 10%, ಅಂಗವೈಕಲ್ಯ ವ್ಯಕ್ತಿಗಳಿಗೆ 5%, ಯೋಜನಾ ನಿರಾಶ್ರಿತರಿಗೆ PDP 5%, ಗ್ರಾಮೀಣ ಅಭ್ಯರ್ಥಿಗಳಿಗೆ 25%, ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರ್ತಕ್ಕಂಥವ್ರಿಗೆ 5%, ಮಹಿಳೆಯರಿಗೆ 33%, ತೃತೀಯ ಲಿಂಗಿಗಳಿಗೆ 1% ಮೀಸಲಾತಿ ಇರ್ತದೆ. ಇಲ್ಲಿ ನೋಡ್ರಿ, ಇವು ಪ್ರಮಾಣ ಪತ್ರಗಳ ಅರ್ಜಿಗೆ ಅಧಿಸೂಚನೆ ಸಂಖ್ಯೆಯು. ಇದೇ ರೀತಿ ಅಧಿಸೂಚನೆ ಸಂಖ್ಯೆ ಹೊಂದಿರತಕ್ಕಂಥ ಪ್ರಮಾಣ ಪತ್ರಗಳನ್ನು ಮಾತ್ರ ನೀವು ಅರ್ಜಿ ಸಲ್ಲಿಸೋ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು. ಬೇರೆ ಪ್ರಮಾಣ ಪತ್ರಗಳನ್ನು ಅಪ್ಲೋಡ್ ಮಾಡಿದಲ್ಲಿ ಅರ್ಜಿ ಅನರ್ಹ ಅಂತ ಆಗಂಗಿಲ್ಲ, ಆದರೆ ನಿಮ್ಗೆ ಎಲ್ಲ ತಿಂಗಳಗಟ್ಟಲೆ ಓದಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲೇ ನಿಮ್ಗೆ ಪ್ರಾಬ್ಲಮ್ ಆಗ್ತದೆ. ನೆಕ್ಸ್ಟ್ ಗ್ರಾಮೀಣ ಅಭ್ಯರ್ಥಿಗಳು ಯಾವ ಅಧಿಸೂಚನೆ ಹೊಂದಿರತಕ್ಕಂಥ ಪ್ರಮಾಣ ಪತ್ರವನ್ನು ನೀಡಬೇಕು ಎಂಬುದನ್ನು ಕೂಡ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ಅವರು. ನೆಕ್ಸ್ಟ್ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಕೂಡ ಪ್ರಮಾಣ ಪತ್ರದ ಸಂಖ್ಯೆ, ಅಧಿಸೂಚನಾ ಸಂಖ್ಯೆ, ಅಂಗವೈಕಲ್ಯ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ PDP ಅವರಿಗೆ, ನೆಕ್ಸ್ಟ್ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ, ನೆಕ್ಸ್ಟ್ ಸೇವಾನಿರತ ಅಭ್ಯರ್ಥಿಗಳಿಗೆ ಯಾವ ರೀತಿ ಇವೆಲ್ಲ ನಾರ್ಮಲ್. ಅದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಎಂಬುದನ್ನು ಒಂದು ಸಮಗ್ರ ವಿಡಿಯೋದಲ್ಲಿ ನಾವು ನೋಡೋಣ. ನೋಡ್ರಿ, ಪರೀಕ್ಷಾ ಕೇಂದ್ರ ಜಿಲ್ಲಾ ವ್ಯಾಪ್ತಿ ನಿಮ್ದು ಯಾವ ಜಿಲ್ಲೆ ಇರ್ತೈತೆ ಅದೇ ಜಿಲ್ಲೆ ಒಳಗೆ ನಡೆಸ್ತಾರೆ ಎಕ್ಸಾಮ್. ನೆಕ್ಸ್ಟ್ ಮೇನ್ ಎಕ್ಸಾಮ್ ಡೇಟ್ ಬಿಟ್ಟ ನೋಡ್ರಿ, 5ನೇ ತಾರೀಕು ಎಕ್ಸಾಮ್. 10ರಿಂದ 12ಕ್ಕೆ GK ಇರ್ತೈತಿ, 2:30ಯಿಂದ 4:30 ಮ್ಯಾಥ್ಸ್, EVS ಮತ್ತು ಸಮಾಜ ವಿಜ್ಞಾನ ಇರ್ತೈತಿ. ಅದರ ನೆಕ್ಸ್ಟ್ ಡೇ 6ನೇ ತಾರೀಕು ಏನಿರ್ತೈತಿ, ದೈಹಿಕ ಶಿಕ್ಷಣ ಇರ್ತೈತಿ ಬೆಳಗ್ಗೆ. ಇವನ್ನ ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊರಿ, ಎಕ್ಸಾಮದ ಸ್ಕ್ರೀನ್ಶಾಟನ್ನು ನೀವು ತೊಗೋರಿ. ನೆಕ್ಸ್ಟ್ ಇನ್ನು ಎಕ್ಸಾಮ್ ಹೆಂಗೆ ಎಷ್ಟು ಮಾರ್ಕ್ಸಿಗೆ ಎಷ್ಟು ಇರ್ತೈತಪ್ಪ ಅಂದ್ರೆ 15 ಮಾರ್ಕ್ಸಿಂದ GK, 10 ಮಾರ್ಕ್ಸಿಂದ ಕನ್ನಡ ಸಾಮಾನ್ಯ, 10 ಮಾರ್ಕ್ಸು ಬಾಲ ಮನೋವಿಜ್ಞಾನ, 15 ಮಾರ್ಕ್ಸು ಮಾನಸಿಕ ಸಾಮರ್ಥ್ಯ, 15 ಮಾರ್ಕ್ಸು ಗಣಕಯಂತ್ರ, 15 ಮಾರ್ಕ್ಸು ಆರೋಗ್ಯ ಶಿಕ್ಷಣ, 10 ಮಾರ್ಕ್ಸು ಮೌಲ್ಯ ಶಿಕ್ಷಣ, 10 ಮಾರ್ಕ್ಸದ್ದು ಇರ್ತದೆ. ಇಲ್ಲಿ ನೀವು ನೋಡ್ರಿ, ಇಷ್ಟು KEದವ್ರು ಹೆಂಗೆ ಕ್ವಶನ್ ಪೇಪರ್ ಕೇಳಾಕತ್ತಾರ ಅಂಥೇಳಿ ಮೊನ್ನೆ PC ಎಕ್ಸಾಮ್ದೊಳಗೆ ನೋಡೇ ಬಿಟ್ಟಿರಿ, ಹೌದಾ? ಎಲ್ಲ ಪೇಪರು ಸ್ಟೇಟ್ಮೆಂಟ್ ವೈಸಲ್ಲಿ ಕೇಳ್ತಿದ್ದಾನೆ, ಸ್ಟೇಟ್ಮೆಂಟ್ ಪ್ರಕಾರ ಕೇಳ್ತಿದ್ದಾನೆ. ಅದೇ ರೀತಿ ಅದಕ್ಕೆ ನಮ್ಮ ಟೀಚರ್ಸ್ ಅಕಾಡೆಮಿಯಲ್ಲಿ ಪ್ರತಿ ಬುಧವಾರ ಮತ್ತು ಸಂಡೇ ಏನು ಮಾಡ್ತಿದ್ದೀವಪ್ಪ ಅಂದ್ರೆ ನಾವು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಿದ್ದೇವೆ. ಮಾಕ್ ಟೆಸ್ಟ್ ಸೀರೀಸ್ ಕಂಡಕ್ಟ್ ಮಾಡ್ತಿದ್ದೇವೆ. ಆಸಕ್ತರು 7899625515ಗೆ ಕಾಂಟ್ಯಾಕ್ಟ್ ಮಾಡಿ. ಎಕ್ಸಾಮ್ಸ್ ಯಾಕೆ ಮೇನ್ ಇಂಪಾರ್ಟೆಂಟ್? ಎಕ್ಸಾಮ್ಸ್ ಆರ್ ದ ಪಿಲ್ಲರ್ ಆಫ್ ಅವರ್ ಸಕ್ಸಸ್. ನೀವು ಓದಬೇಕು ಕರೆಕ್ಟ್ ಆಯಿತು ಇಲ್ಲೋ ಎಂಬುದನ್ನು ನೋಡಲಿಕ್ಕೆ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ನೋಡ್ರಿ. ನೆಕ್ಸ್ಟ್ ಇದಂತೆ ಎಲ್ಲರಿಗೂ ಗೊತ್ತೈತಿ, 100 ಮಾರ್ಕ್ಸದ್ದು ಇರ್ತೈತಿ ಪೇಪರ್ 2. ನೆಕ್ಸ್ಟ್ ಎಲ್ಲ ಬಹು ಆಯ್ಕೆ ಮಾದರಿ, ಎಲ್ಲ MCQ ಪ್ಯಾಟರ್ನಲ್ಲಿ ಇರ್ತೈತಿ. ಕ್ವಶನ್ ಪೇಪರ್ ಕನ್ನಡದಾಗೂ ಇರ್ತೈತಿ, ಇಂಗ್ಲೀಷ್ನಾಗೂ ಇರ್ತೈತಿ. ಎಲ್ಲ OMR ಮಾದರಿಯಲ್ಲಿ ಪ್ರಶ್ನೆ ಪತ್ರಿಕೆಗಳು ಇರ್ತಾವೆ. ಇನ್ನಿದೆ ಕೆಳಗಿನ ಇಲ್ಲಿ ನೋಡಿ, ಇನ್ನೊಂದೇನು ಮೇ ಇಂಪಾರ್ಟೆಂಟ್, ಪರೀಕ್ಷೆ ಬರೆದ 2 ದಿನದಾಗ ನಿಮ್ಗೆ ಕೀ ಆನ್ಸರನ್ನು ಬಿಡ್ತಾನೆ. ಆದಷ್ಟು ಜಲ್ದಿ ಈ ಪ್ರೊಸೆಸ್ ಅಂತ ಮುಗಿಸ್ಬೇಕಂತ ಹೇಳಿ ಮಾಡ್ಲಿಕ್ಕತ್ತಾರ ಅವ್ರು. ಸೊ ಯಾರು ಟೈಮನ್ನು ವೇಸ್ಟ್ ಮಾಡಬೇಡ್ರಿ ನೋಡ್ರಿ. ಆಮೇಲೆ ಇದ್ರ ಬಗ್ಗೆ ಈಗ ಮಾಹಿತಿ ಇಷ್ಟು ಸಾಕು ಎಲ್ಲರಿಗೂ.
ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲೇ ಸಿಗೋಣ. ಇನ್ನು ನೆಕ್ಸ್ಟ್ ಬೇರೆ ಬೇರೆ ಜಿಲ್ಲೆದು ವಿಡಿಯೋ ಮಾಡಬೇಕು. ಥ್ಯಾಂಕ್ ಯು.